ಕ್ರೈಸ್ ಲಾರ್ಡ್. ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಈ ದಿನದಲ್ಲಿ ದೇವರು ಮತ್ತೊಂದು ಆವರ್ತಿ ಒಂದು ದಿನವನ್ನು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ದೇವರು ಕೃಪೆಯನ್ನು ಕೊಟ್ಟಿದ್ದಾರೆ. ಕೃಪೆಯನ್ನು ಕೊಟ್ಟಿರುವಂಥ ದೇವರನ್ನು ನಾವು ಆರಾಧಿಸೋಣ. ಒಂದು ಹಾಡಿನ ಮೂಲಕವಾಗಿ ಸಮಯದಲ್ಲಿ ಕರ್ತನ ನಾಮವನ್ನು ಸ್ತುತಿಸೋಣ. ಹಲ್ಲೆಲೂಯಾ, ನಿಮಗೆ ಸ್ತೋತ್ರ ಯೇಸಪ್ಪ. ಹೌದು ರಾಜ, ನನ್ನ ಹತ್ತಿರವಿರು ಓ ಯೇಸುವೆ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, ಹಾಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ, 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 ಹಲ್ಲೆಲೂಯಾ, ಹಾಲೆಲೂಯಾ. ಹೌದು ಯೇಸಪ್ಪ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ, ನಿಮಗೆ ಮಹಿಮೆ ಸಲ್ಲಿಸ್ತೇವಪ್ಪ. ನಿಮ್ಮನ್ನು ಬಿಟ್ಟು ಏನು ಮಾಡಲಿಕ್ಕೆ ನಾವು ಸಾಧ್ಯವಿಲ್ಲ ದೇವರೇ. ನೀವು ನಮ್ಮ ತಂದೆಯು, ತಾಯಿಯು, ನಮ್ಮ ಪೋಷಕನೂ ಆಗಿದೆಯಪ್ಪ. ನಿಮಗೆ ಸ್ತೋತ್ರ ರಾಜ. ನೀವು ನಡೆಸಿದ ಎಲ್ಲ ವಿಧಗಳಿಗಾಗಿ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ ಯೇಸುವೇ, ಆಮೆನ್. ಯೇಸಪ್ಪ, ನಿಮಗೆ ಸ್ತೋತ್ರ ಸ್ತೋತ್ರ. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ನನ್ನ ಹತ್ತಿರವಿರು ಓ ಯೇಸುವೆ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, ಹಾಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ, 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 ಹಲ್ಲೆಲೂಯಾ, ಹಾಲೆಲೂಯಾ. ಹೌದು, ಈ ಸಮಯದಲ್ಲಿ ಮುಂಚಾನೆಯಲ್ಲಿ ನಾವು ಹೇಳೋಣ, ನಮ್ಮ ಹತ್ತಿರವೇ ಇದ್ದು ದೇವರೇ ನಮ್ಮನ್ನು ನಡೆಸಬೇಕಪ್ಪ. ನಿಮ್ಮನ್ನು ಬಿಟ್ಟು ಬಾಳಲು ಸಾಧ್ಯವಿಲ್ಲ, ನಿಮ್ಮನ್ನು ಬಿಟ್ಟು ಏನು ಮಾಡಲು ಸಾಧ್ಯವಿಲ್ಲ. ಈ ದಿನದಲ್ಲಿ ನಾವು ದೇವರನ್ನು ಆರಾಧಿಸೋಣ. ಎಲ್ಲ ಸ್ತೋತ್ರ, ಎಲ್ಲ ಮಹಿಮೆ ಆತನೊಬ್ಬನಿಗೆ ಸಲ್ಲಿಸೋಣ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳುವಂಥ ಸಮಯವಾಗಿದೆ. ವಾಕ್ಯವನ್ನು ಕೇಳಿರಿ, ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆಯಾಗಲಿ. ಮುಂಜಾನೆ ನನ್ನ ಮಾತುಗಳನ್ನು ವೀಕ್ಷಿಸುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸ್ನೇಹ, ಪ್ರೀತಿ, ವಂದನೆಗಳನ್ನು ತಿಳಿಸ್ತೇನೆ. ನೀವಿರುವ ಸ್ಥಳಗಳಲ್ಲೇ ಸಂತೋಷವಾಗಿ ಈ ಒಂದು ದಿನವನ್ನು ಕಳೆಯಲಿಕ್ಕಾಗಿ ನಾವು ಪ್ರಾರ್ಥನೆಯೊಂದಿಗೆ ಈ ದಿನವನ್ನು ಮುಂದೆ ಪ್ರಾರಂಭ ಮಾಡುವುದಾದರೆ ಖಂಡಿತವಾಗಲೂ ದೇವರು ನಮ್ಮನ್ನು ಸಂತೋಷವಾಗಿ ಈ ದಿನವೆಲ್ಲ ನಡೆಸುವವರಾಗಿದ್ದಾರೆ. ಈ ದಿನ ಕರ್ತನನ್ನು ಆರಾಧಿಸುವುದರಲ್ಲಿ, ಕರ್ತನ ಸಮ್ಮುಖದಲ್ಲಿ ಹೋಗುವುದರಲ್ಲಿ ಆಸಕ್ತರಾಗಿ ಕರ್ತನ ಆ ಪುನರುತ್ಥಾನದ ದಿನವನ್ನು ಕೊಂಡಾಡುವವರಾಗಿರೋಣ. ದೇವರು ಈ ದಿನವೆಲ್ಲ ನಮ್ಮನ್ನು ತನ್ನ ಸಾನ್ನಿಧ್ಯದಲ್ಲಿ ನಡೆಸಲಿ. ಈ ದಿನದ ಸಂದೇಶದ ವಿಷಯ
ವಿಷಯ ಏನಾಗಿದೆ ಎಂಬುದಾಗಿ ಹೇಳೋದಾದ್ರೆ, ದೇವರು ನಮ್ಮನ್ನ ತಿಳಿದಿದ್ದಾರೆ, ಅದರಿಂದ ನಾವು ಧೈರ್ಯವಾಗಿ ಇರೋಣ. ದೇವರು ನಮ್ಮನ್ನ ತಿಳಿದಿರುವುದರಿಂದ ನಾವು ಧೈರ್ಯವಾಗಿ ಇರುವುದಾದ್ರೆ ಎಲ್ಲಾ ವಿಷಯಗಳಲ್ಲಿ ಒಂದು ಜಯವನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವಾಕ್ಯವನ್ನು ಓದಿಕೊಂಡು ಮುಂದಿರುವ ಸಮಯ ಧ್ಯಾನ ಮಾಡಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರ 6ನೇ ವಚನ. ಅವನು ಬಿದ್ದಿರುವುದನ್ನ ಯೇಸು ಕಂಡು ಇವನಿಗೆ ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ಅಲ್ಲಿ 38 ವರ್ಷಗಳಿಂದ ರೋಗಿಯಾಗಿ ಬಿದ್ದಂಥವರನ್ನ ಯಾರು ತಿಳಿದಿಲ್ಲ, ಯಾರು ಕಂಡಿಲ್ಲ. ಆದರೆ ಪ್ರಭುವಾದ ಯೇಸು ಸ್ವಾಮಿ ಅವನನ್ನು ತಿಳಿದು ಅವನನ್ನು ಕಂಡದ್ದನ್ನು ನಾವು ನೋಡ್ತೇವೆ. ಅದಕ್ಕೆ ದೇವರು ನಮ್ಮನ್ನು ತಿಳಿದಿರುವುದರಿಂದ ನಾವು ಧೈರ್ಯವಾಗಿರೋಣ. ರೋಗಿ 38 ವರ್ಷಗಳ ಕಾಲದಿಂದ ಆತನು ಬಿದ್ದ ಸ್ಥಳದಲ್ಲೇ ಬಿದ್ದಿದ್ದಾನೆ. ಅವನ ಜೀವನವೆಲ್ಲ ಅಲ್ಲೇ ಕಳೀತಾ ಇದ್ದಾನೆ. ಯಾರು ಕೂಡ ಆತನನ್ನು ಕಂಡು ಅವನ ಪರಿಸ್ಥಿತಿಯನ್ನು ತಿಳಿದು ಸಹಾಯ ಮಾಡಲಿಕ್ಕೆ ಮುಂದೆ ಬಂದಿಲ್ಲ. ಆದರೆ ನೀವು ಆರಾಧಿಸುವಂಥ ಪ್ರಭುವಾದ ಯೇಸು ಸ್ವಾಮಿ ಅವನನ್ನು ತಿಳಿದು ಅವನ ಹತ್ತಿರ ಬಂದು ಅವನಿಗೆ ಸೌಖ್ಯ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ. ನಾನು ಆಗಲೇ ಹೇಳಿದ ಹಾಗೆ ದೇವರು ನಮ್ಮನ್ನು ತಿಳಿದಿದ್ದಾನೆ, ಅದರಿಂದ ನಾವು ಧೈರ್ಯವಾಗಿರೋಣ. ಇಲ್ಲಿ ಯೇಸು ಸ್ವಾಮಿ ಈ 38 ವರ್ಷಗಳ ಕಾಲದಿಂದ ರೋಗಿಯಾದಂಥ ವ್ಯಕ್ತಿಯನ್ನು ತಿಳಿದು ಅವನಿಗೆ ಸೌಖ್ಯ ಅವಶ್ಯಕತೆ ಇದೆ, ಅವನನ್ನು ಬಿಡುಗಡೆ ಮಾಡಬೇಕೆಂಬುದಾಗಿ ಅವನ ಹತ್ತಿರ ಬಂದು ಅವನನ್ನು ಬಿಡುಗಡೆ ಮಾಡಿದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ಈ ನನ್ನ ಮಾತುಗಳನ್ನು ಕೇಳುವ ನಿಮ್ಮನ್ನು ಯಾರು ತಿಳಿದೇ ಇರ್ಬೋದು. ನೀವು ರೋಗಿಯಾಗಿ ಬಿದ್ದಿರುವಾಗ ನಿಮ್ಮನ್ನು ಯಾರು ಅರ್ಥ ಮಾಡ್ಕೊಳ್ಳದೆ ಬಿದ್ದ ಸ್ಥಳದಲ್ಲೇ ನೀವು ಬಿದ್ದಿರ್ಬೋದು. ನೀವು ಸಾಲದಲ್ಲಿ ಬಿದ್ದಿರುವಾಗ ಯಾರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳದೆ ಸಾಲದಲ್ಲೇ ನೀವು ಆಗಿರ್ಬೋದು. ಒಂದು ವೇಳೆ ನಿಮ್ಮ ವಿವಾಹದ ವಿಷಯದಲ್ಲಿ ತಡೆಯಾಗಿ ಮದುವೆ ಆಗದೇ ಇರುವವರು ಇನ್ನೂ ಅದೇ ವಿಷಯದಲ್ಲಿ ಗೊಂದಲ ಪಡ್ತಾ ಇರ್ಬೋದು. ಒಂದು ವೇಳೆ ಮನೆ ಕಟ್ಟುವವರ ವಿಷಯದಲ್ಲಿ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ ತುಂಬಾ ವರ್ಷಗಳಾಯಿತು, ಇನ್ನೂ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ವಲ್ಲ, ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ, ಯಾವ ಸಹಾಯವಿಲ್ಲ ಎಂಬುದಾಗಿ ನೀವು ಅಂದುಕೊಳ್ತಾ ಇರ್ಬೋದು. ಯಾರೆಲ್ಲ ನಿಮ್ಮನ್ನು ತಿಳಿದು ಅರ್ಥ ಮಾಡ್ಕೊಳ್ಳದೆ ಹೋದ್ರು ಯೇಸು ಸ್ವಾಮಿ ತಿಳಿದುಕೊಳ್ತಾನೆ. ಅದಕ್ಕೆ 38 ವರ್ಷಗಳ ಕಾಲದಿಂದ ರೋಗಿಯಾಗಿ ಬಿದ್ದಂಥ ಅವರನ್ನು ಯಾರು ಅರ್ಥ ಮಾಡ್ಕೊಂಡಿಲ್ಲ, ಯಾರು ಆತನ ಹತ್ತಿರಕ್ಕೆ ಬಂದಿಲ್ಲ. ಆದರೆ ಯೇಸು ಸ್ವಾಮಿ ಅವನನ್ನು ತಿಳಿದು ಇವನು ಹೀಗೆ ಆಗಿ ಬಹುಕಾಲವಾಗಿದೆ ಎಂಬುದಾಗಿ ಅವನಿಗೆ ಸೌಖ್ಯ ಕೊಡಲಿಕ್ಕಾಗಿ ಬಂದರು. ಹಾಗಾದರೆ ಈ ಬೆಳಗಿನ ಸಮಯ ನಾವು ಒಂದು ಧೈರ್ಯವನ್ನು ತಂದುಕೊಳ್ಳೋಣ. ನನ್ನನ್ನು ತಿಳಿದಂಥ ಒಂದು ಕರ್ತನಿದಾನಲ್ಲ, ಅದರಿಂದ ನಾನು ಧೈರ್ಯವಾಗಿರ್ತೇನೆ ಎಂಬುದಾಗಿ ನಾವು ಧೈರ್ಯವಾಗಿ ಈ ದಿನವೆಲ್ಲ ಜೀವಿಸೋಣ. ಕಾರಣ ಕರ್ತನು ನಮ್ಮನ್ನು ತಿಳಿದಿದ್ದಾನೆ. ನಮ್ಮ ಪರಿಸ್ಥಿತಿಗಳು ಆತನಿಗೆ ಗೊತ್ತು, ನಮಗೆ ಏನು ಅಗತ್ಯ ಇದೆ ಎಂಬುದಾಗಿ ಕೂಡ ಆತನಿಗೆ ಗೊತ್ತು. ಈ ದಿನ ನಿನಗೆ ಏನೆಲ್ಲ ಅಗತ್ಯ ಇದೆಯೋ ಅದೆಲ್ಲ ಖಂಡಿತವಾಗ್ಲೂ ಆತನು ನಿನ್ನ ಬಗ್ಗೆ ತಿಳಿದಿದ್ದಾನೆ, ಆತನು ನಿನ್ನ ವಿಷಯದ ಬಗ್ಗೆ ತಿಳಿದಿದ್ದಾನೆ. ಅದರಿಂದ ಈ ದಿನ ನೀನು ಧೈರ್ಯಗೊಳ್ಳುವುದಾದರೆ, ಕರ್ತನೇ ನೀನು ನನಗಾಗಿ ಇದೆಯಾ ಎಂಬುದಾಗಿ ಧೈರ್ಯವಾಗಿ ಮುಂದೆ ಹೋಗುವುದಾದರೆ ಈ ದಿನದ ಎಲ್ಲ ಮಾರ್ಗದಲ್ಲಿ ಆತನು ನಿನಗೆ ಸಂಗಡಿಗನಾಗಿದ್ದು ಜಯವನ್ನು ಕೊಡ್ತಾನೆ. ನಮ್ಮ ಬಗ್ಗೆ ಕರ್ತನು ಏನೆಲ್ಲ ತಿಳಿದಿದ್ದಾನೆ ಎಂಬುದಾಗಿ ವಾಕ್ಯದಲ್ಲೇ ನಾವು ಮುಂದೆ ನೋಡುವವರಾಗಿರೋ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಪ್ರಕಟಣೆಯ ಪ್ರವಾದನೆಯ ಗ್ರಂಥ 3ನೇ ಅಧ್ಯಾಯ ಅದರ 8ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ರಿಂದ ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಹಾಗಾದರೆ ದೇವರು ನಮ್ಮ ಬಗ್ಗೆ ಮೊದಲನೇದಾಗಿ ಏನನ್ನ ತಿಳಿದಿದ್ದಾರೆ ಅಂದರೆ ನಮಗಿರುವ ಶಕ್ತಿ ಕೊಂಚವೇ ಎಂಬುದಾಗಿ ತಿಳಿದಿದ್ದಾರೆ. ಆದ್ದರಿಂದ ನಾವು ಧೈರ್ಯವಾಗಿರೋಣ. ನಮ್ಮ ಕರ್ತನಿಗೆ ಗೊತ್ತು ನಮಗಿರುವ ಶಕ್ತಿ ಎಷ್ಟೆಂಬುದಾಗಿ. ನಮ್ಮ ಸುತ್ತಮುತ್ತ ಇರುವವರು ಅನೇಕ ವಿಷಯಗಳಲ್ಲಿ ಶಕ್ತರಾಗಿರ್ಬೋದು, ಅನೇಕ ವಿಷಯಗಳು ಅವರಿಗೆ ಶಕ್ತಿ ಉಳ್ಳದಾಗಿ ಕಾಣಲ್ಪಡ್ಬೋದು. ಆದರೆ ನಮ್ಮ ಶಕ್ತಿ ಕೊಂಚವಾದರೂ ನಾವು ಕರ್ತನ ಸಮ್ಮುಖದಲ್ಲಿ ಕಾಯ್ದು ಕುಳಿತಿರೋದಾದರೆ ದೇವರು ನಮಗೆ ಬೇಕಾದದ್ದನ್ನು ಆತನೇ ತೆರೆದು ಕೊಡ್ತಾನೆ. ಅದಕ್ಕೆ ಫಿಲದೆಲ್ಫಿಯ ಸಭೆಗೆ ದೇವರ ಆತ್ಮನು ಹೀಗೆ ಹೇಳ್ತಿದೆ, ನಿನ್ನ ಶಕ್ತಿ ಕೊಂಚವೆಂಬುದಾಗಿ ನನಗೆ ಗೊತ್ತು, ಆದರೆ ನೀನು ನನ್ನ ವಾಕ್ಯವನ್ನು ಕಾಪಾಡಿದ್ರಿಂದ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ನಮಗೆ ನಮ್ಮ ಶಕ್ತಿಯ ಮೂಲಕ ಏನು ಮಾಡಲಿಕ್ಕಾಗಲ್ಲ. ಕಾರಣ ನಮಗಿರುವಂಥದ್ದು ಅಲ್ಪ ಶಕ್ತಿ. ನಮಗೆ ಒಳ್ಳೆ ವಿದ್ಯಾಭ್ಯಾಸ ಇಲ್ಲದೆ ಇರ್ಬೋದು, ಒಳ್ಳೆ ಜ್ಞಾನ ಇಲ್ಲದೆ ಇರ್ಬೋದು, ಒಳ್ಳೆ ಹಣಕಾಸು ಇಲ್ಲದೆ ಇರ್ಬೋದು, ಒಳ್ಳೆ ಬಂಗಲೆ ಇಲ್ಲದೆ ಇರ್ಬೋದು, ಒಳ್ಳೆ ರೀತಿಯ ವಾಹನಗಳು ಇಲ್ಲದೆ ಇರ್ಬೋದು. ಆದರೆ ದೇವರ ವಾಕ್ಯಕ್ಕಾಗಿ ನಾನು ನೀವು ನಿಲ್ಲುವಾಗ ನಮಗೆ ಬೇಕಾದದ ಒಂದು ಮಾರ್ಗವನ್ನು ಕರ್ತನೆ ತೆರೆದು ಕೊಡ್ತೇನೆ. ಅದರಿಂದ ಕರ್ತನು ನಮ್ಮ ಬಗ್ಗೆ ತಿಳಿದಿದ್ದಾನೆ. ಏನಂತ ತಿಳಿದಿದ್ದಾನೆ ಎಂಬುದಾಗಿ ಹೇಳುವುದಾದರೆ ನಮಗಿರುವಂಥ ಶಕ್ತಿ ಕೊಂಚವೇ ಎಂಬುದಾಗಿ ತಿಳಿದಿದ್ದಾನೆ. ಅದರಿಂದ ನಾವು ಧೈರ್ಯವಾಗಿರೋಣ. ನಮ್ಮ ಶಕ್ತಿ ಕೊಂಚವಾದರೆ ಖಂಡಿತವಾಗ್ಲೂ ದೇವರು ಬೇಕಾದದ್ದನ್ನು ಕರ್ತನು ನಮಗೆ ತೆರೆದು ಕೊಡುವನಾಗಿದ್ದಾನೆ. ಹಾಗಾದರೆ ಸ್ವಲ್ಪ ಶಕ್ತಿಯಲ್ಲಿ ನಾವು ಮುಂದೆ ಹೋಗುವಾಗ ಅಲ್ಪವಾದ ನಮ್ಮ ಜೀವಿತವನ್ನು, ಗಣನೆಗೆ ಬಾರದೇ ಇರುವಂಥ ನಮ್ಮ ಜೀವಿತವನ್ನು ಖಂಡಿತವಾಗ್ಲೂ ಶ್ರೇಷ್ಠವಾಗಿ ಆತನು ಮಾರ್ಪಡಿಸ್ತೇನೆ. ನಾವು ಧೈರ್ಯವಾಗಿರೋಣ. ನಮ್ಮನ್ನು ಅನೇಕರು ಮುಂದೆ ತರದೇ ಇರ್ಬೋದು, ಅನೇಕರು ನಮ್ಮನ್ನು ಗುರುತಿಸದೇ ಇರ್ಬೋದು, ಅನೇಕರು ನಮ್ಮ ಬಗ್ಗೆ ಮಾತಾಡದೇ ಇರ್ಬೋದು, ಅನೇಕರು ನಮ್ಮ ಹತ್ತಿರ ಬರದೇ ಇರ್ಬೋದು, ಅನೇಕರು ನಮಗೆ ಸಹಾಯ ಮಾಡದೇ ಇರ್ಬೋದು. ಶ್ರೇಷ್ಠವಾದ ಸಹಾಯವು ನಮಗಿದೆ. ಕಾರಣ ಏನು ಗೊತ್ತಾ? ನಮಗಿರುವ ಶಕ್ತಿ ಅಲ್ಪವೇ ಎಂಬುದಾಗಿ ನಾನು ಆರಾಧಿಸುವ, ನೀವು ಆರಾಧಿಸುವ ನಮ್ಮ ಕರ್ತನಿಗೆ ಗೊತ್ತಿದೆ. ಅದರಿಂದ ನಾವು ಧೈರ್ಯವಾಗಿರೋಣ. ನಮ್ಮನ್ನು ತಿಳಿದಂಥ ಒಂದು ದೇವರಿದಾನಲ್ಲ. ಒಂದನೇದಾಗಿ ನಮ್ಮ ಶಕ್ತಿ ಕೊಂಚವೇ ಎಂಬುದಾಗಿ ಆತನು ತಿಳಿದಿದ್ದಾನೆ. ಎರಡನೇದಾಗಿ ನಾವು ನೋಡಿಕೊಳ್ಳೋಣ,
ಬಗ್ಗೆ ಏನು ಆತನು ತಿಳಿದಿದ್ದಾನೆ ಎಂಬುದಾಗಿ ಎರಡನೇದಾಗಿ ನಾವು ನೋಡೋದಾದ್ರೆ ಮತ್ತೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಕೂಡಲೇ ಯೇಸು ಮಾತಾಡಿ ಅವರಿಗೆ ಧೈರ್ಯವಾಗಿರಿ, ನಾನು ಅಂಜಬೇಡಿರಿ ಎಂದು ಹೇಳಿದನು. ಹಾಗಾದರೆ ದೇವರು ನಮ್ಮ ಬಗ್ಗೆ ಎರಡನೇದಾಗಿ ಏನಂತ ತಿಳಿದಿದ್ದಾನೆ ಅಂದರೆ, ನಮ್ಮ ಜೀವಿತದ ಯಾತ್ರೆಯಲ್ಲಿ ಸಮಸ್ಯೆಗಳು, ವಿರೋಧಗಳು, ಅನೇಕ ಗಲಿಬಿಲಿಗಳು, ಅನೇಕ ವಿಧವಾದ ತಡೆಗಳು ಎದುರಾದಾಗ ನಮಗೆ ಮುಂದೆ ಹೋಗ್ಲಿಕ್ಕೆ ಆಗಲ್ಲ ಎಂಬುದಾಗಿ ಕೂಡ ದೇವರು ತಿಳಿದಿದ್ದಾನೆ. ಇಲ್ಲಿ ನಾವು ವಾಕ್ಯದಲ್ಲಿ ನೋಡೋದಾದ್ರೆ, ತನ್ನ ಶಿಷ್ಯರು ಸಮುದ್ರದ ಮೇಲೆ ಪ್ರಯಾಣ ಮಾಡಿ ಹೋಗ್ತಾ ಇದ್ದಾರೆ. ಹೋಗುವ ಸಮಯದಲ್ಲಿ ಅವರಿಗೆ ವಿರೋಧವಾಗಿ ಅಲೆಗಳು, ಸಮುದ್ರದ ಅಲ್ಲೋಲ ಕಲ್ಲೋಲ ಹೆಚ್ಚಾದಾಗ ಅವರಿಗೆ ಭಯ ಉಂಟಾಯಿತು. ಯಾಕೆಂದ್ರೆ ಹಡಗು ಮುಳುಗುವ ಅವಸ್ಥೆಗೆ ಬಂತು ಎಂಬುದಾಗಿ ಹೇಳೋದಾದ್ರೆ, ಅವರು ನಷ್ಟಪಟ್ಟು ಹೋಗ್ತೇವೆ ಎಂಬ ಭಯ ಅವರಿಗೆ ಉಂಟಾಯಿತು. ಅದರ ಮಧ್ಯದಲ್ಲಿ ಯೇಸು ಸ್ವಾಮಿ ಅದನ್ನು ತಿಳಿದು, ಇವರು ನಾಶವಾಗ್ತಾ ಇದ್ದಾರೆ, ಇವರಿಗೆ ಸಹಾಯ ಬೇಕೆಂಬುದಾಗಿ ಭಯ ಹಿಡಿದಿದೆ, ಅವರಿಗೆ ಭಯ ಉಳ್ಳವರಾಗಿ ಮಾರ್ಪಟ್ಟಿದ್ದಾರೆ ಎಂಬುದಾಗಿ ತಿಳಿದು ಪ್ರಭುವಾದ ಯೇಸು ಸ್ವಾಮಿ ಅದನ್ನು ತಿಳಿದು ಅವ್ರ ಹತ್ರ ಬರ್ತಾ ಇದ್ದೇನೆ. ಹಾಗಾದ್ರೆ ಈ ಜೀವಿತದ ಯಾತ್ರೆಯಲ್ಲಿ, ಕ್ರೈಸ್ತಿಯ ಜೀವಿತವಾಗಿ ನಾವು ಹೋಗ್ತಿರುವಾಗ, ಕ್ರೈಸ್ತರಾಗಿ ನಾವು ಜೀವಿಸ್ತಾ ಇರುವಾಗ ನಮಗೂ ಅಲೆಗಳು, ಸಮಸ್ಯೆಗಳು ಎದುರಾಗಿ ಬರುವಾಗ, ರೋಗಗಳು ಎದುರಾಗಿ ಬರುವಾಗ, ಸಾಲದ ಸಮಸ್ಯೆಗಳು ಬರುವಾಗ, ಒಂದು ವೇಳೆ ಸಹಾಯ ಮಾಡಲಿಕ್ಕೆ ಯಾರು ಇಲ್ಲದೆ ಇರುವಾಗ, ಮನೆಯಲ್ಲಿ ಎಲ್ಲವೂ ನಷ್ಟಪಟ್ಟು ಹೋದಾಗ, ಒಂದು ವೇಳೆ ಆಪತ್ತುಗಳು ಹೆಚ್ಚಾಗಿ ನಮಗೆ ಎದುರಾಗಿ ಬೀಸುವಾಗ, ಅನೇಕ ಬಾರಿ ಜೀವಿತವೇ ನಂದು ಕಳೆದು ಹೋಯಿತು, ನಷ್ಟವಾಯಿತು ಎಂಬುದಾಗಿ ಅಂದುಕೊಂಡ ಸಂದರ್ಭದಲ್ಲಿ ನಿನ್ನನ್ನು ತಿಳಿದಿರುವಂತೆ ಯೇಸು ಸ್ವಾಮಿ ನನ್ನೊಂದಿಗೂ ನಿಮ್ಮೊಂದಿಗೂ ಹೀಗೆ ಮಾತಾಡ್ತಾರೆ. ಕೂಡಲೇ ಯೇಸು ಸ್ವಾಮಿ ಮಾತಾಡುವಾಗ ಹೀಗೆ ಹೇಳ್ತಾರೆ, ಧೈರ್ಯವಾಗಿರು ಮಗನೇ, ಅಂಜಬೇಡ, ನಾನು ನಿನ್ನೊಂದಿಗಿದ್ದೇನೆ, ನಾನು ನಿನ್ನನ್ನು ತಿಳಿದಿದ್ದೇನೆ, ಅದರಿಂದ ನೀನೇನು ಮಾಡಬೇಡ, ಭಯ ಪಡಬೇಡ, ನಾನು ನಿನ್ನ ಜೊತೆ ಬರ್ತೇನೆ, ಮುಳುಗಿ ಹೋಗ್ತೇನೆ ಎಂಬ ಭಯ ನಿನಗೆ ಬೇಡ, ಎಲ್ಲಿ ನನ್ನ ಜೀವಿತ ನಾಶವಾಗ್ಬಿಡ್ತದೋ, ಎಲ್ಲಿ ನನ್ನ ಜೀವಿತ ಇಲ್ಲಿಗೆ ಕೊನೆಗೊಳ್ಳುತ್ತದೆ ಎಂಬ ಭಯ ಬೇಡ. ಖಂಡಿತವಾಗ್ಲೂ ಕರ್ತನು ನಿನ್ನ ಸಂಗಡಿಗನಾಗಿದ್ದು, ಕರ್ತನು ನಿನ್ನನ್ನು ತಿಳಿದವನಾಗಿ ಮುಂದೆ ನಡೆಸುವನಾಗಿದ್ದೇನೆ. ಒಂದು ವೇಳೆ ನಿನ್ನ ತಂದೆ ತಾಯಿಗಳು ನಿನ್ನನ್ನು ತಿಳಿಯದೇ ಇರ್ಬೋದು, ನಿನ್ನ ಸಹೋದರರು ನಿನ್ನನ್ನು ತಿಳಿಯದೇ ಇರ್ಬೋದು, ನೀ ಕೆಲಸ ಮಾಡುವ ಜಾಗದಲ್ಲಿ ನಿನ್ನ ಸ್ನೇಹಿತರು ನಿನ್ನನ್ನು ತಿಳಿಯದೇ ಇರ್ಬೋದು, ನಿನ್ನ ಜೊತೆಯಲ್ಲೇ ನಿಲ್ತೇನೆಂಬುದಾಗಿ ಹೇಳಿದವರು ಕೂಡ ನಿನ್ನನ್ನು ತಿಳಿಯದೇ ಇರ್ಬೋದು, ನಿನ್ನ ಕಷ್ಟ ಕಾಲದಲ್ಲಿ ಯಾರಿಗೂ ನಿನ್ನ ಪರಿಸ್ಥಿತಿಗಳು ಅರ್ಥವಾಗದೇ ಇರ್ಬೋದು, ನಿನ್ನನ್ನು ತಿಳಿದು ಅವರು ಸಹಾಯ ಮಾಡಲಿಕ್ಕೆ ಮುಂದೆ ಬರದೇ ಇರ್ಬೋದು. ಆದರೆ ನಿನ್ನ ಆಪತ್ತಿನ ಕಾಲದಲ್ಲಿ ನೀನು ಸಮುದ್ರದ ಮಧ್ಯದಲ್ಲಿ ಏಕಾಂಗಿಯಾಗಿ ಬಿಡಲ್ಪಟ್ಟಾಗ ಕರ್ತನು ನಿನ್ನ ಹತ್ತಿರ ಬಂದು ನಿನಗೆ ಬೇಕಾದ ಸಹಾಯವನ್ನು ಮಾಡ್ತಾನೆ. ಕಾರಣ ಯಾಕೆ ಗೊತ್ತಾ? ನಿನ್ನನ್ನು ಆತನು ತಿಳಿದಿದ್ದಾನೆ, ನಿನ್ನ ಪರಿಸ್ಥಿತಿ ಆತನಿಗೆ ಗೊತ್ತು. ಪ್ರಯಾಣ ಆರಂಭಿಸಿದ ಶಿಷ್ಯರನ್ನು ಯೇಸು ಸ್ವಾಮಿ ಒಬ್ಬಂಟಿಕರಾಗಿ ಬಿಟ್ಟಿಲ್ಲ. ಅದಕ್ಕೆ ಯೋಹಾನನ ಬರೆದ ಸುವಾರ್ತೆಯಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ನಿಮ್ಮನ್ನು ನಾನು ಅನಾಥರಾಗಿ ಬಿಡುವುದಿಲ್ಲ ಎಂಬುದಾಗಿ ಹೇಳೋದಾದ್ರೆ, ಯೇಸು ಸ್ವಾಮಿ ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಮ್ಮ ಸಂಗಡ ಇರುವಂಥ ದೇವರು, ನಮ್ಮನ್ನು ತಿಳಿದು ನಮ್ಮನ್ನು ಧೈರ್ಯಪಡಿಸುವಂಥ ದೇವರು. ಸೋತು ಹೋದಾಗ, ಬಿದ್ದು ಹೋದಾಗ, ನಿರಾಶೆಗೊಂಡಾಗ, ಜೀವಿತವೇ ಬೇಡ ಎಂಬುದಾಗಿ ತೀರ್ಮಾನ ಮಾಡಿದಾಗ ದೇವರು ನಮ್ಮ ಹತ್ತಿರ ಬಂದು ನಮ್ಮನ್ನು ಸಂತೈಸಿ ಧೈರ್ಯಪಡಿಸಿ ಇದುವರೆಗಳ ಕಾಲ ನಡೆಸಿರುವುದಾದ್ರೆ ಮುಂದೆಯೂ ಆತನ ನಡೆಸ್ತೇನೆ. ಈ ಮಾತನ್ನು ಕೇಳುವ ನಿಮ್ಮಲ್ಲಿ ಯಾರಾದರೂ ನಿರಾಶೆಗೊಂಡಿರುವುದಾದ್ರೆ, ಯಾರು ನನ್ನನ್ನು ತಿಳಿತಾ ಇಲ್ವಲ್ಲ, ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ, ಯಾರು ನನ್ನ ಬಗ್ಗೆ ಚಿಂತೆ ಇಲ್ವಲ್ಲ, ಯಾರಿಗೂ ನನ್ನ ಕಷ್ಟಗಳು ಅರ್ಥವಾಗ್ತಾ ಇಲ್ವಲ್ಲ, ನಾನು ಹಾದು ಹೋಗುವ ಪರಿಸ್ಥಿತಿಯನ್ನು ಯಾರು ತಿಳಿದುಕೊಳ್ತಾ ಇಲ್ವಲ್ಲ ಎಂಬುದಾಗಿ ನೀನು ಚಿಂತೆ ಮಾಡ್ತಿರುವುದಾದ್ರೆ, ಆರಂಭದಲ್ಲಿ ಓದಿಕೊಂಡ ವಾಕ್ಯ, 38 ವರ್ಷಗಳ ಕಾಲದಿಂದ ರೋಗಿಯಾಗಿ ಬಿದ್ದಿದ್ದಾನೆ. ಆತನಿಗೆ ಒಂದು ಚಿಂತೆ ಇರ್ಬೋದು, ಯಾರು ನನ್ನ ಹತ್ತಿರ ಬರ್ತಾ ಇಲ್ವಲ್ಲ, ನನ್ನ ರೋಗದ ನಿಮಿತ್ತ ಯಾರು ಸಹಾಯ ಮಾಡ್ತಾ ಇಲ್ವಲ್ಲ ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಆ ರೋಗಿಯನ್ನು ತಿಳಿದು ಅವನಿಗೆ ಸೌಖ್ಯವನ್ನು ಕೊಟ್ಟರು. ಎರಡನೇದಾಗಿ ಫಿಲದೆಲ್ಫಿಯ ಸಭೆಗೆ ಕೊಂಚವೇ ಶಕ್ತಿ ಎಂಬುದಾಗಿ ತಿಳಿದು ಕರ್ತನು ಫಿಲದೆಲ್ಫಿಯ ಸಭೆಗೆ ಬೇಕಾದ ಮಾರ್ಗವನ್ನು ತೆರೆದುಕೊಟ್ರು. ಮೂರನೇದಾಗಿ ನಾವು ನೋಡಿಕೊಂಡು ಶಿಷ್ಯರ ಪ್ರಯಾಣದಲ್ಲಿ ಸಮುದ್ರದ ಮಧ್ಯದಲ್ಲಿ ಹಡಗು ಮುಳುಗುವ ಅವಸ್ಥೆಗೆ ಬಂದಾಗ ಸಮುದ್ರದ ಮೇಲೆ ನಡೆದು ಬಂದು ಅವರನ್ನು ತಿಳಿದು ಯೇಸು ಸ್ವಾಮಿ ಅವರಿಗೆ ಸಹಾಯ ಮಾಡಿದ್ರು. ಹಾಗಾದರೆ ನಿನ್ನನ್ನು ತಿಳಿದಂತೆ ಯೇಸು ಸ್ವಾಮಿ ನನಗಾಗಿ ನಿನಗಾಗಿ ಇದ್ದಾರೆ. ಅವರು ನಿಮ್ಮನ್ನು ಸಹಾಯ ಮಾಡ್ತಾರೆ, ಅವರು ನಿಮಗೆ ಬೇಕಾದದ್ದೆಲ್ಲವನ್ನ ಕೊಡ್ತಾರೆ, ಅವರು ನಿಮಗೆ ಬೇಕಾದ ಮಾರ್ಗಗಳನ್ನು ತೆರೆದುಕೊಡ್ತಾರೆ. ನೀವು ಮುಳುಗುವಾಗ ಕರ ಹಿಡಿದು ನಿಮ್ಮನ್ನು ಮೇಲೆತ್ತುವ ಕರ್ತನು ಖಂಡಿತವಾಗ್ಲೂ ನಮ್ಮ ಕರ್ತನಾಗಿದ್ದೇನೆ. ಧೈರ್ಯವಾಗಿರಿ, ನಿನ್ನನ್ನು ತಿಳಿದಂಥ ಕರ್ತನು ನಿನಗಾಗಿ ಇದ್ದಾನೆ, ನಿನ್ನನ್ನು ತಿಳಿದಂಥ ಕರ್ತನು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಆತನ ಮುಂದೆ ಮೊಣಕಾಲೂರಿ, ದೇವರೇ ನಿನ್ನನ್ನು ತಿಳಿದಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ಈ ಬೆಳಗಿನ ಸಮಯ ನಾವು ಹೇಳೋದಾದರೆ, ಆತನು ತಕ್ಕ ಮಾರ್ಗವನ್ನು ನಮಗೆ ತೆರೆದು, ಯಾರು ನಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಹೋದರೂ ಕರ್ತನು ನಮ್ಮನ್ನು ಅರ್ಥ ಮಾಡಿಕೊಂಡು ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸುವನಾಗಿದ್ದಾನೆ. ಗಾಡ್ ಬ್ಲೆಸ್ ಯು. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಕರ್ತನು ಆಶೀರ್ವದಿಸಲಿ. ನೀವು ಕೇಳಿದಾಗಿ ಇನ್ನೂ ಅನೇಕರು ಕೇಳಲಿಕ್ಕಾಗಿದ್ದನ್ನು ಅನೇಕರಿಗೆ ಕಳಿಸಿಕೊಡಿ. ಅನೇಕರು ಈ ವಾಕ್ಯವನ್ನು ಕೇಳಿ ಕರ್ತನಲ್ಲಿ ಬಲ ಹೊಂದಿಕೊಳ್ಳಲಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೈಸ್ ದ ಲಾರ್ಡ್. ಆಮೇನ್.